ಮಂಜು ಅವರು ಹೇಳಿದಂತ ರೀತಿಯಲ್ಲಿ ಇವತ್ತು ವಿರೋಧ ಪಕ್ಷದಲ್ಲಿ ಶಾಸಕರಿದ್ದಾರೆ, ಬಹುಶಃ ಅವ್ರಿಗೆ ಕಷ್ಟ ಇದೆ ಕೆಲಸ ಮಾಡ್ಲಿಕ್ಕೆ. ಯಾಕಂದ್ರೆ ಈಗಿನ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಕ್ಷೇತ್ರಗಳಲ್ಲೇ ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ಕಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಮನೆ ಕೊಡ್ತಕ್ಕಂಥ ವಿಷಯದಲ್ಲಿ ಹೇಳೋದು, ಇವತ್ತು ಈ ರಾಜ್ಯದಲ್ಲಿ ಆಶ್ರಯ ಮನೆ ಕೊಡೋದನ್ನೇ ಸರ್ಕಾರ ಮರೆತೋಗಿದ್ದಾರೆ. ಕಾರಣ ದುಡ್ಡಿಲ್ಲ. ಕಳೆದ 5-6 ವರ್ಷದಿಂದ ಇವತ್ತು ಮನೆಗಳನ್ನ ಕೊಡ್ತಕ್ಕಂಥಲ್ಲೂ ಸಹ ಸರ್ಕಾರ ಇವತ್ತು ಯಾವುದೇ ಆಶ್ರಯ ಸ್ಕೀಮ್ನ ಮನೆಗಳನ್ನ ಬಿಡುಗಡೆನೂ ಮಾಡಲಿಲ್ಲ. ಅದು ಒಂದು ಹಾಳಾಗೋಗ್ಲಿ. ಇವತ್ತು ಎಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆನೇ ನಡೆಸಲಿಲ್ಲ 3-4 ವರ್ಷ. ಇವತ್ತು 5 ವರ್ಷ ಆಯ್ತಾ ಬಂತು. ಇಮ್ಮೆ ಬಂದ್ರೆ 5 ವರ್ಷ ಆಯ್ತು. ತಾಲೂಕ್ ಪಂಚಾಯತಿ ಚುನಾವಣೆ ಇಲ್ಲ, ಜಿಲ್ಲಾ ಪಂಚಾಯತಿ ಚುನಾವಣೆ ಇಲ್ಲ. ಕೇಂದ್ರ ಸರ್ಕಾರದಿಂದ 15ನೇ ಹಣಕಾಸು ಆಯೋಗದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಅಂತೇಳಿ ಕೊಟ್ಟಂತ 500 ಕೋಟಿ ಹಣ ಇವತ್ತು ಸಹ ಪಂಚಾಯತಿಗಳಿಗೆ ಬಿಡುಗಡೆ ಮಾಡ್ಲಿಕ್ಕೆ ಆಗಿಲ್ಲ ಈ ಸರ್ಕಾರದಲ್ಲಿ. ಇದು ನಡೀತಾ ಇರತಕ್ಕಂಥ ಆಡಳಿತ. ಈ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಜನ ಮರೆಯತಕ್ಕಂಥ ಒಂದು ಪರಿಸ್ಥಿತಿಗಳು. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ. ನಿನ್ನೆ ದಿನ 15% ಬಸ್ ದರ ಏರಿಕೆ ಮಾಡಿದ್ದಾರೆ. ಇವತ್ತು ಬಹುಶಃ ನೀವು KR ಪೇಟೆಯಿಂದ ಮೈಸೂರು ಹೋಗೋದಾದ್ರೆ ಕನಿಷ್ಠ ನಿಮಗೆ 30-35 ರೂಪಾಯಿ ಹೆಚ್ಚಿಗೆ ಹಣ ಕೊಡ್ಬೇಕೀಗ. ಯಾವ್ದಾದ್ರು KSRTC ಬಸ್ಸಲ್ಲಿ ನೀವು ಹೋಗ್ತೀವಿ ಅಂದ್ರೆ, ಇಲ್ಲ ಇಲ್ಲಿ KR ಪೇಟೆಯಿಂದ ಹಾಸನಕ್ಕೆ ಹೋಗ್ತೀವಿ ಅಂದ್ರೆ 20-25 ರೂಪಾಯಿ ಜಾಸ್ತಿ ಇರಬಹುದು. ಈಗ ಎಲ್ಲ ಕಡೆ ಇವತ್ತು ಬೆಂಗಳೂರಿಂದ ಮೈಸೂರಿಗೆ 90 ರೂಪಾಯಿ ಜಾಸ್ತಿ ಆಗಿದೆ. ನಮ್ಮ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳಿ ಇವತ್ತು ಮತ್ತೆ ಇನ್ನೊಂದು ರೀತಿಯಲ್ಲಿ ಈ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಬಸ್ಸಿನ ದರನ, ನೀರಿನ ಮೇಲೂ ದರ ಈಗ ಜಾಸ್ತಿ ಆಗ್ತದೆ. ಈಗ ಸದ್ಯದಲ್ಲೇ ಹಾಲಿನ ದರವನ್ನು ಜಾಸ್ತಿ ಮಾಡ್ತಾರೆ. 5 ರೂಪಾಯಿ ಮಾಡಬೇಕು ಅಂತ ಹೊರಟಿದ್ದಾರೆ. ಆದ್ರೆ 5 ರೂಪಾಯಿ ಜಾಸ್ತಿ ಮಾಡಿದ್ದು ನಿಮಗ್ ಕೊಡೋದಿಲ್ಲ ದುಡ್ಡನ್ನ. ನಿಮಗೇನು ಪ್ರೋತ್ಸಾಹಧನ ಅನ್ನೋದೇ ಬಂದು ಬಹುಶಃ 5 ತಿಂಗಳಾಯ್ತು 6 ತಿಂಗಳಾಯ್ತು ಗೊತ್ತಿಲ್ಲ. ಸುಮಾರು 600-700 ಕೋಟಿ ಹಣ ಇನ್ನು ಬಿಡುಗಡೆ ಆಗಲಿಲ್ಲ. ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ತಾಯಂದ್ರಿಗೆ ಇವತ್ತು ಪ್ರೋತ್ಸಾಹಧನ 5 ರೂಪಾಯಿ ಕೊಡಬೇಕು, ಆ ದುಡ್ಡು ಬರಲಿಲ್ಲ. 2,000 ರೂಪಾಯಿ ಕೊಡೋದನ್ನೇ 2,000 ಕೊಟ್ಟು ಅಂತ ಹೇಳ್ತಾರೆ.